ವಿಧಾನಸಭೆಯಲ್ಲಿ ಇವತ್ತು ಕರಿಮಣಿ ಮಾಲೀಕ ಮಾತಿನ ಜಟಾಪಟಿ ತಾರಕಕ್ಕೇರಿತು. ಆರ್ ಅಶೋಕ್ ಅವರ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷ ನಾಯಕರ ಮಾತನ್ನ ಉಲ್ಲೇಖಿಸಿ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಕರಿಮಣಿ ಮಾಲೀಕ ಯಾರು ಅಂತ ಹೇಳಿ ಕೇಳಿದ್ದಾರೆ. ಇದೆಲ್ಲ ಅಭಿರುಚಿಹೀನ ಮಾತುಗಳು ಅಂತ ಹೇಳಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ವಿರೋಧ ಪಕ್ಷದ ನಾಯಕರು ಇಂತಹ ಮಾತುಗಳನ್ನು ಆಡಬಾರದು, ಇಂತಹ ಮಾತುಗಳನ್ನು ಆಡ್ತಾರೆ ಅನ್ನೋ ನಿರೀಕ್ಷೆ ಕೂಡ ನಮಗಿರಲಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಮಾತಿನ ಮಧ್ಯೆಯೇ ಅಶೋಕ್ ಮಧ್ಯಪ್ರವೇಶ ಮಾಡಿ ಸಿಎಂ ಬದಲಾವಣೆ ಚರ್ಚೆ ಆಗ್ತಿರುವ ಹಿನ್ನೆಲೆಯಲ್ಲಿ ನಾವು ಸದನದಲ್ಲಿ ಕೇಳಿದ್ದೇವೆ ಅಂತ ಹೇಳಿ ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಮಾಡಿದ್ದಾರೆ. ನನ್ನೇನೂ ಕೂಡ ಚರ್ಚೆ ಆಯ್ತು, ಇರಲಿಲ್ಲ. ಕರಿಮಣಿ ಮಾಲೀಕ ಇದೆ, ಅರ್ಧ ಗಂಟೆ ಓಡ್ತು. ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು, ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳ್ದ, ನನ್ಗೆ ಗೊತ್ತಾಗಲ್ಲ, ಅದೇನೋ ಶನಿ ಪವರ್ಫುಲ್ ಅಂತ. ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ. ಅಜಯ್ನವರು ಆ ಗೌರವ ಇದೆ ಅವ್ರ ಬಗ್ಗೆ. ಅವ್ರು ಹೇಳ್ದ ಸಿಕ್ಕಬೇಕು ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ MLA ಕೂಡ ಎದೋಳ್ರಪ್ಪ ಕೈ ಎತ್ತದ ನೋಡ್ರ ಮಂಡ್ಯದ ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಮಾತನಾಡುವಾಗ ಕರಿಮಣಿ ಮಾಲೀಕ ಯಾರು, ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನ ಮಾಡಿದರು. ಇದು ನನ್ನ ಪ್ರಕಾರ, ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನಿಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಒಂದು ನಿಮಿಷ ಈಲ್ಡಾದ್ರೆ ಈಗ ಪದೇ ಪದೇ ಎದ್ದೇಳಬೇಡಿ. ಅಲ್ಲ, ನಾನು ಮಾತಾಡೋ ಒಂದೇ ಸಾರಿ ಈಲ್ಡ್ ಆಗಿದ್ದು. ಹೌದಾ? ಸರಿ, ನಾನು ಒಂದೇ ಸಾರಿ ಈಲ್ಡ್ ಆಗಿದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಈ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವೇನು ಹೇಳಿಕೆ ಕೊಡ್ತಾ ಇಲ್ಲ, ನಿಮ್ ಶಾಸಕರೇ ಕೊಡ್ತಾ ಇದ್ದಾರೆ, ಮಂತ್ರಿಗಳೇ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದ್ಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ. ಮುಖ್ಯಮಂತ್ರಿಗಳ ಬದಲಾವಣೆ, ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ, ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ, ಡೆಲ್ಲಿಗೆ ಹೋದ್ರು, ಡೆಲ್ಲಿಗೆ ಹೋಗಿ ಏನ್ ಭೇಟಿ ಮಾಡಿದ್ರು, ಈ ತರದ ಚರ್ಚೆ 2.5 ವರ್ಷಕ್ಕೆ ಬದಲಾಗ್ತಾರೆ. ಈ ತರದೆಲ್ಲ ಚರ್ಚೆ ನಿಮ್ ಪಾರ್ಟಿಯಲ್ಲೇ. ಎಲ್ಲರೂ ಬಹಳಷ್ಟು ಜನ ನಿಮ್ಮನ್ನ ಸಪೋರ್ಟ್ ಮಾಡೋರು ಇದ್ದಾರೆ, ನಿಮ್ಮನ್ನು ವಿರೋಧ ಮಾಡೋರು ಇದ್ದಾರೆ. ನಾನು ಕಳೆದ ಅಧಿವೇಶನದಲ್ಲೂ ಕೇಳಿದ್ದೀನಿ. ನಾನು DK ಶಿವಕುಮಾರ್ ಅವರು ಕೂತಿದ್ರು, ಮುಂದಿನ ಬಡ್ಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರ ಅಂತ. ಇಲ್ಲ, ಕಾಂಗ್ರೆಸ್ ಅವರು ಮಂಡಿಸ್ತಾರೆ ಅಂತ. ಅಲ್ಲೂ ಕ್ವಶನ್ ಮಾರ್ಕ್ ಇಡ್ತಾರೆ. ಎಲ್ಲ ಕಡೆ ಕ್ವಶನ್ ಮಾರ್ಕ್ಗಳೇ ಜಾಸ್ತಿ ಆಗಿದೆ. ಆ ಕ್ವಶನ್ ಮಾರ್ಕ್ಗಳು ಜಾಸ್ತಿ ಆಗಿರೋದಕ್ಕೆ ನಾವು ಪ್ರಸ್ತಾಪ ಮಾಡಿರೋದು. ಇದು ಅಭಿರುಚಿ ಪ್ರಶ್ನೆ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದು. ಅಶೋಕ್ ಅವರು ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಡುವೆ ಜಾತಿ ಜಟಾಪಟಿ ನಡೆದಿದೆ. ಬಿಜೆಪಿ ರಾಜ್ಯದಲ್ಲಿ ಹಿಂದೆ ಅಧಿಕಾರಕ್ಕೆ ಬಂದದ್ದು, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದು, ಇದೆಲ್ಲವೂ ಕೂಡ ಜಾತಿಯ ಆಧಾರದ ಮೇಲೆ ಅಂತ ವಿಜಯೇಂದ್ರ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇನೆ ಜಾತಿಯನ್ನ ಬಳಸಿಕೊಂಡು, ಯಡಿಯೂರಪ್ಪನವರು ಸಿಎಂ ಆಗಿದ್ದು ಕೂಡ ಜಾತಿ ಕಾರಣಕ್ಕೆ. ಅಷ್ಟೇ ಅಲ್ಲ, ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿದ್ದು ಕೂಡ ಜಾತಿಯಿಂದಲೇ ಅಂತ ವಿಜಯೇಂದ್ರ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ. ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ, ವೋಟ್ ಹಾಕ್ಬೇಕು ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ರು. ಪರಿಸ್ಥಿತಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ನೀವೇನಿಂತ ಮಾತಾಡಿದ್ರೆ ಹೇಗೆ? ವೋಟ್ ಒತ್ತಿಗಳಕ್ಕಾಗಲ್ಲ ನಾನೇ. ಈಗ ನೀವು
ವೀರಶೈವ ಲಿಂಗಾಯತರದ ಸಭೆ ಎಲ್ಲ ಮಾಡಿಸೋದ್ರಲ್ಲ, ಯಾಕೆ ಉಳ್ಕೊಳಕ್ಕೆ? ಪಾಪ ಸರ್, ನಮ್ಮ ಹತ್ರ ಗ್ಯಾರಂಟಿ ಇಲ್ಲ ಸರ್. ಗ್ಯಾರಂಟಿ ನಿಮ್ಮ ಹತ್ರ. ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ಇರ್ತಕ್ಕಂಥ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎದ್ದಿದ್ರೆ ಶಿಗ್ಗಾವಿನಲ್ಲಿ ಅಂತ ಮಾತು ಬರೋದಕ್ಕೆ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ. ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಶಿಗ್ಗಾಂವ್ ಅಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರ ಮಗ ಅವ್ರ ಮೇಲೆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಕೊಟ್ಟಿದ್ರು ಸಾಧ್ಯ ಇರುತ್ತಲ್ಲಪ್ಪ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಆಪರೇಷನ್ ಕಮಲ ಮಾಡಿ ಆಮೇಲೆ ಚುನಾವಣೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು. ನಾವು ಆ ತರ ಆಪರೇಷನ್ ಕಮಲ ಮಾಡಿಲ್ಲ. ಯಾವತ್ತೇ 18 ಗೆದ್ದದ್ದು ಯಾವ? ವಿಧಾನಸಭೆಯಲ್ಲಿ ಇವತ್ತು ಕರಿಮಣಿ ಮಾಲೀಕ ಮಾತಿನ ಜಟಾಪಟಿ ತಾರಕಕ್ಕೇರಿತು. ಆರ್ ಅಶೋಕ್ ಅವರ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷ ನಾಯಕರ ಮಾತನ್ನ ಉಲ್ಲೇಖಿಸಿ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಕರಿಮಣಿ ಮಾಲೀಕ ಯಾರು ಅಂತ ಹೇಳಿ ಕೇಳಿದ್ದಾರೆ. ಇದೆಲ್ಲ ಅಭಿರುಚಿಹೀನ ಮಾತುಗಳು ಅಂತ ಹೇಳಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ವಿರೋಧ ಪಕ್ಷದ ನಾಯಕರು ಇಂಥ ಮಾತುಗಳನ್ನು ಆಡಬಾರದು, ಇಂಥ ಮಾತುಗಳನ್ನು ಆಡ್ತಾರೆ ಅನ್ನೋ ನಿರೀಕ್ಷೆ ಕೂಡ ನಮಗಿರಲಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಮಾತಿನ ಮಧ್ಯೆಯೇ ಅಶೋಕ್ ಮಧ್ಯಪ್ರವೇಶ ಮಾಡಿ ಸಿಎಂ ಬದಲಾವಣೆ ಚರ್ಚೆ ಆಗ್ತಿರುವ ಹಿನ್ನೆಲೆಯಲ್ಲಿ ನಾವು ಸದನದಲ್ಲಿ ಕೇಳಿದ್ದೇವೆ ಅಂತ ಹೇಳಿ ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಮಾಡಿದ್ದಾರೆ. ನೆನ್ನೆನೂ ಕೂಡ ಚರ್ಚೆ ಆಯ್ತು, ಇರಲಿಲ್ಲ. ಕರಿಮಣಿ ಮಾಲೀಕ ಇದೆ, ಅರ್ಧ ಗಂಟೆ ಓಡ್ತು. ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು, ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳ್ದ, ನನ್ಗೆ ಗೊತ್ತಾಗಲ್ಲ, ಅದೇನೋ ಶನಿ ಪವರ್ಫುಲ್ ಅಂತ. ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ. ಅಜಯ್ನವರು ಗೌರವ ಇದೆ ಅವ್ರ ಬಗ್ಗೆ. ಅವ್ರು ಹೇಳಿದ ಸಿಕ್ಕಬೇಕು ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ MLA ಕೂಡ ಎದೋಳ್ರಪ್ಪ ಕೈ ಎತ್ತದ ನೋಡ್ರಮ್ಮ ಮಂಡ್ಯದು. ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಮಾತನಾಡುವಾಗ ಕರಿಮಣಿ ಮಾಲೀಕ ಯಾರು, ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ನನ್ನ ಪ್ರಕಾರ, ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ